ನಗುವ ಸುಂದರ ವಟುವ ಕುಂದದ ವಯವ ಕಂಡ ರಘುರಾಮಚಂದ್ರನು ಬಂದವನು ನೀನ್ಯಾರು ಕರ್ಣಕುಂಡಲ ಧರಿಸಿ ಬಂದವನು ನೀನ್ಯಾರು ಕರ್ಣಕುಂಡಲ ಧರಿಸಿ ನಿಂದಿರುವ ನಿನ್ನ ಪೆಸರೇನೆಂದು ಕೇಳೆ ಬಂದವನು ನೀನ್ಯಾರು ಕರ್ಣಕುಂಡಲ ಧರಿಸಿ ನಿಂದಿರುವ ನಿನ್ನ ಪೆಸರೇನೆಂದು ಕೇಳೆ ಮುಂದೆ ಚಂದದಿ ಬಂದು ನಗುವ ಸುಂದರ ವಟುವ ತನ್ನ ಮುಂದೆ ಬಂದು ನಿಂತಹ ವಟುರೂಪಿ ಆಂಜನೇಯನನ್ನು ಕುರಿತು ಶ್ರೀರಾಮಚಂದ್ರ ಪ್ರಶ್ನಿಸುತ್ತಾನಂತೆ. ಹೇ ವಟುವೆ, ಕರ್ಣಕುಂಡಲಗಳಿಂದ ಶೋಭಿತನಾಗಿ ಬಂದು ನನ್ನ ಮುಂದೆ ಬಂದು ನಿಂತಿರುವೆಯಲ್ಲ, ಯಾರು ನೀನು, ನಿನ್ನ ಹೆಸರೇನು ಎಂಬ ಹಾಗೆ ಕೇಳಲಾಗಿ ಆಂಜನೇಯನು ಆಶ್ಚರ್ಯಚಕಿತನಾದನಂತೆ. ಹಿಂದೊಮ್ಮೆ ತನ್ನ ತಾಯಿಯಾದಂತಹ ಅಂಜನಾದೇವಿ ಆ ಕರ್ಣಕುಂಡಲಗಳನ್ನು ತನಗೆ ನೀಡುವಂತಹ ಸಮಯದಲ್ಲಿ ಹೇಳಿದಂತಹ ಮಾತು ಆಂಜನೇಯನಿಗೆ ಆಗ ನೆನಪಾಯಿತು. ನನ್ನ ಈ ಅದೃಶ್ಯವಾದ ಕರ್ಣಕುಂಡಲಗಳನ್ನು ಯಾರು ಗುರುತಿಸುತ್ತಾರೋ ಅವರೇ ನಿನ್ನ ಗುರು ಎಂಬುದಾಗಿ ತಾಯಿ ಅಂದೊಮ್ಮೆ ಎಚ್ಚರಿಸಿದ್ದು ಹನುಮಂತನಿಗೆ ನೆನಪಾದಾಗ ಸಂತೋಷಗೊಂಡನಂತೆ. ಯಾರ ಕಣ್ಣಿಗೂ ಕಾಣಿಸದೇ ಇರುವಂತಹ ಈ ನನ್ನ ಅದೃಶ್ಯವಾದ ಈ ಕರ್ಣಕುಂಡಲಗಳನ್ನು ಈ ಮಹನೀಯ ಗುರುತಿಸಿದ ಎಂದರೆ ಇವನೇ ನನ್ನ ಗುರು, ಇವನೇ ನನ್ನ ದೈವ, ಇವನೇ ನನ್ನ ನಾಥ ಎಂಬುದಾಗಿ ಸಂತೋಷಗೊಂಡವನೇ ಹನುಮಂತನು ಸಂತೋಷದಿಂದ ಹಾರಾಡಿ ಸಂಭ್ರಮಿಸಲು ತೊಡಗಿದನಂತೆ. ಕಂಡೆ ನಾನಿಂದು ನನ್ನ ಮನದ ದೈವವ, ಉಂಡೆ ನಾನಿಂದು ಸಂತೋಷ ಸಂಭ್ರಮ, ಕಂಡೆ ನಾನಿಂದು ನನ್ನ ಮನದ ದೈವವ. ಎಂಥ ಸುಂದರ ದಿನವು ಇಂದು ಬಂದಿತು, ಸ್ವಂತ ಜ್ಞಾನವು ಇಂದು ಸಫಲವಾಯಿತು. ಎಂಥ ಸುಂದರ ದಿನವು ಇಂದು ಬಂದಿತು, ಸ್ವಂತ ಜ್ಞಾನವು ಇಂದು ಸಫಲವಾಯಿತು. ಕಂತುಪಿತನ ಭವ್ಯ ದರ್ಶನವಾಯಿತು, ಕಂತುಪಿತನ ಭವ್ಯ ದರ್ಶನವಾಯಿತು. ಅಂತೂ ಎನ್ನಯ ಭಾಗ್ಯದ ಬಾಗಿಲು ತೆರೆಯಿತು, ಕಂಡೆ ನಾನಿಂದು ನನ್ನ ಮನದ ದೈವವ. ಸುಂದರಾಂಗನೆ ಮನ್ಮಥ ಪಿತನೆ ಮಂದರಧರನೆ ಮನಮೋಹನನೆ, ಸುಂದರಾಂಗನೆ ಮನ್ಮಥ ಪಿತನೆ ಮಂದರಧರನೆ ಮನಮೋಹನನೆ. ಸಂದು ಹೋಯಿತು ಎನ್ನ ಕಷ್ಟ ಸಂಕಷ್ಟವು, ಸಂದು ಹೋಯಿತು ಎನ್ನ ಕಷ್ಟ ಸಂಕಷ್ಟವು. ಬಂದೆಯ ಎನ್ನ ಮನೆಗೆ ಹೇ ಮುನಿವರದನೆ, ಕಂಡೆ ನಾನಿಂದು ನನ್ನ ಮನದ ದೈವವ, ಉಂಡೆ ನಾನಿಂದು ಸಂತೋಷ ಸಂಭ್ರಮ, ಕಂಡೆ ನಾನಿಂದು ನನ್ನ ಮನದ ದೈವವ. ಈ ಪ್ರಕಾರವಾಗಿ ಹಾಡುತ್ತಾ ಹಾರಾಡುತ್ತಾ ಸಂಭ್ರಮಿಸಿದಂತಹ ಆಂಜನೇಯನು ಆ ರಾಮ ಲಕ್ಷ್ಮಣರನ್ನು ತನ್ನ ತೋಳ ಮೇಲೇರಿಸಿಕೊಂಡು ಋಷ್ಯಮುಖ ಗಿರಿಯ ತಪ್ಪಲಿಗೆ ಹೋಗಿ ಅಲ್ಲಿದ್ದಂತಹ ಸುಗ್ರೀವನಿಗೆ ಅವರಿಬ್ಬರ ಪರಿಚಯವನ್ನು ಮಾಡಿಸಿ ಸಖ್ಯವನ್ನು ಬೆಸೆದನಂತೆ. ಈ ಪ್ರಕಾರವಾಗಿ ವಾಯುಪುತ್ರನಾದಂತಹ ಆಂಜನೇಯನ ಕಾರಣದಿಂದಲಾಗಿ ಸುಗ್ರೀವನು ಶ್ರೀರಾಮ ಲಕ್ಷ್ಮಣರು ಸಖ್ಯಕ್ಕೆ ಒಳಪಟ್ಟರು. ಪರಸ್ಪರ ಮಾತುಕತೆಯ ಸಂದರ್ಭದಲ್ಲಿ ಶ್ರೀರಾಮನ ಮಡದಿಯಾದಂತಹ ಸೀತಾದೇವಿಯನ್ನು ಯಾರೋ ದುರುಳರು ಕದ್ದೊಯ್ದಿದ್ದಂತಹ ವಿಚಾರ ತಿಳಿದು ಬಂತು. ಆಗ ವಾನರ ವೀರರಲ್ಲಿ ಪ್ರಮುಖರಾದ ಕೆಲವರು ಸುಗ್ರೀವನನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳ್ತಾರಂತೆ. ಹೇ ಸುಗ್ರೀವ, ಗಿರಿಯ ತಪ್ಪಲಿನಲ್ಲಿ ನಡೆದಾಡುವ ಸಮಯ ನಾರಿಯೊಬ್ಬಳ ಪಿಡಿದು ಒಯ್ಯುವುದ ಕಂಡೆವು. ಗಿರಿಯ ತಪ್ಪಲಿನಲ್ಲಿ ನಡೆದಾಡುವ ಸಮಯ ನಾರಿಯೊಬ್ಬಳ ಪಿಡಿದು ಒಯ್ಯುವುದ ಕಂಡೆವು. ಹರಿ
ಹರಿದು ತನ್ನಯ ಅರಿವೆಯೊಳಗಿಟ್ಟು ಆಭರಣ, ಹರಿದು ತನ್ನಯ ಅರಿವೆಯೊಳಗಿಟ್ಟು ಆಭರಣ, ಭರದಿ ಎಸೆದಳು ಅದನು ನಮ್ಮ ಕಡೆಗೆ. ಹರಿದು ತನ್ನಯ ಅರಿವೆಯೊಳಗಿಟ್ಟು ಆಭರಣ, ಭರದಿ ಎಸೆದಳು ಅದನು ನಮ್ಮ ಕಡೆಗೆ. ಗಿರಿಯ ತಪ್ಪಲಿನಲ್ಲಿ ನಡೆದಾಡುವ ಸಮಯ. ಹೇ ಸುಗ್ರೀವ, ಕೆಲ ದಿನಗಳ ಹಿಂದೆ ನಾವೆಲ್ಲರೂ ಇದೇ ಋಷ್ಯಮುಖ ಗಿರಿತಪ್ಪಲಿನ ಬದಿಯಲ್ಲಿ ವಿಹಾರವನ್ನು ನಡೆಸುತ್ತಾ ಓಡಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಯಾರೋ ಒಬ್ಬ ದಾನವನು ಹೆಣ್ಣೊಬ್ಬಳನ್ನು ಎಳೆದೊಯ್ಯುತ್ತಿದ್ದುದನ್ನು, ಆಕೆ ಗಟ್ಟಿಯಾಗಿ ರೋಧಿಸುತ್ತಾ ಇದ್ದುದನ್ನು, ನಮ್ಮನ್ನು ಕಂಡಾಕ್ಷಣ ಆಕೆ ತನ್ನ ಸೀರೆಯ ಸೆರಗನ್ನೇ ಹರಿದು ಅದರಲ್ಲಿ ತಾನು ತೊಟ್ಟುಕೊಂಡಿದ್ದಂತಹ ಆಭರಣಗಳೆಲ್ಲವನ್ನು ಗಂಟು ಕಟ್ಟಿ ನಮ್ಮೆಡೆಗಾಗಿ ಎಸೆದದ್ದನ್ನು ನಾವು ಕಂಡೆವು ಒಡೆಯ. ಆ ಬಟ್ಟೆಯ ಗಂಟನ್ನು ಜಾಗ್ರತೆಯಿಂದ ತೆಗೆದಿರಿಸಿದ್ದೇವೆ ಎನ್ನುತ್ತಾ ಅದನ್ನು ತಂದು ಸುಗ್ರೀವನ ಮುಂದಿರಿಸಿದರಂತೆ. ಇದು ನೋಡಿ ಅವಳೆಸೆದ ಆಭರಣ ಗಂಟು, ಇದು ನೋಡಿ ಅವಳೆಸೆದ ಆಭರಣ ಗಂಟು, ಇದರಲ್ಲಿ ವಿಧ ವಿಧ ಆಭರಣ ಉಂಟು. ಇದು ನೋಡಿ ಅವಳೆಸೆದ ಆಭರಣ ಗಂಟು, ಆಭರಣ ಗಂಟು, ಆಭರಣ ಗಂಟು ಎನ್ನುತ್ತಾ ಆ ವಾನರ ವೀರರು ತಮಗೆ ಸಿಕ್ಕಿದಂತಹ ಆ ಗಂಟನ್ನು ತಂದು ಸುಗ್ರೀವನ ಮುಂದಿರಿಸಲಾಗಿ, ಸುಗ್ರೀವನು ನಿಧಾನವಾಗಿ ಆ ಗಂಟನ್ನು ಬಿಡಿಸಿ ನೋಡಿದರೆ ಅದರಲ್ಲಿ ವಿಧ ವಿಧವಾದಂತಹ ಹೊನ್ನಿನಾಭರಣಗಳಿದ್ದುವಂತೆ. ಬದಿಯಲ್ಲಿದ್ದ ರಾಮಚಂದ್ರ ದೇವರು ಆತುರಾತುರದಿಂದ ಆ ಆಭರಣದ ಗಂಟನ್ನು ತನ್ನೆಡೆಗಾಗಿ ಎಳೆದುಕೊಂಡು ಅದರಲ್ಲಿದ್ದಂತಹ ಆಭರಣಗಳನ್ನು ಒಂದೊಂದಾಗಿ ಎತ್ತಿ ಎತ್ತಿ ತಿರುಗಿಸಿ ಮುರುಗಿಸಿ ನೋಡಿದನಂತೆ. ಆ ಕ್ಷಣದಲ್ಲಿ ಉದ್ವೇಗದಿಂದ ಆತನ ಕಣ್ಣಿನಲ್ಲಿ ನೀರು ತುಂಬಿ ಬಂತಂತೆ. ಕಣ್ಣೀರು ಧಾರಾಕಾರವಾಗಿ ಇಳಿಯುತ್ತಿರಲಾಗಿ ರಾಮಚಂದ್ರನು ಆ ಆಭರಣಗಳನ್ನೇ ನೋಡುತ್ತಾ ಉದ್ವೇಗದಿಂದ ನೆಲಕ್ಕೆ ಕುಸಿದನಂತೆ. ತಮ್ಮ ಲಕ್ಷ್ಮಣ, ನೋಡೋ, ನನ್ನ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಾ ಇದೆ, ಕಣ್ಣು ಮಂಜಾಗಿ ಹೋಗಿದೆ. ಈ ಆಭರಣಗಳ ಗುರುತೇ ನನಗೆ ಸಿಗುತ್ತಾ ಇಲ್ಲ ಲಕ್ಷ್ಮಣ. ಆದ್ದರಿಂದ ನೀನೇ ಒಮ್ಮೆ ಈ ಆಭರಣಗಳನ್ನೆಲ್ಲ ನೋಡಿ ಈ ಆಭರಣಗಳು ನಿನ್ನ ಅತ್ತಿಗೆಯಾದ ಸೀತಾದೇವಿಯದ್ದೋ ಅಲ್ಲವೋ ಎನ್ನುವುದನ್ನು ನೀನೇ ಒಮ್ಮೆ ಹೇಳಿ ನನಗೆ ತಿಳಿಸು ಎನ್ನುವಾಗ ಬದಿಯಲ್ಲಿದ್ದಂತಹ ಲಕ್ಷ್ಮಣ ನಿಧಾನವಾಗಿ ಆ ಆಭರಣದ ಗಂಟನ್ನು ತನ್ನ ಕೈಗೆತ್ತಿಕೊಂಡು ಅದರಲ್ಲಿದ್ದ ಒಂದೊಂದೇ ಆಭರಣಗಳನ್ನು ಎತ್ತಿ ಎತ್ತಿ ತಿರುಗಿಸಿ ಮುರುಗಿಸಿ ನೋಡತೊಡಗಿದನಂತೆ. ರಾಮಚಂದ್ರನು ಅವಸರಪಡಿಸುತ್ತಾ, ತಮ್ಮ ಹೇಳೋ, ಬೇಗ ಹೇಳು, ಈ ಆಭರಣಗಳು ಸೀತೆಯದ್ದು ಅಲ್ಲವೋ ಎಂದು ಬೇಗ ಹೇಳು ಎನ್ನಲಾಗಿ ಲಕ್ಷ್ಮಣನು ಆ ಆಭರಣಗಳನ್ನೇ ನೋಡುತ್ತಾ ಹೇಳಿದಂತಹ ಮಾತು ಇಡೀ ರಾಮಾಯಣದ ಅಂದಕ್ಕೆ ಕಲಶಪ್ರಾಯವಾಗಿ ಸಭ್ಯ ಸಮಾಜಕ್ಕೆ ಆದರ್ಶವಾಗಿದೆ. ಲಕ್ಷ್ಮಣನು ತನ್ನಣ್ಣನೊಡನೆ, ಅಣ್ಣ, ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೇ. ಅಣ್ಣ, ಈ ಗಂಟಿನಲ್ಲಿರುವಂತಹ ಕೇಯೂರಗಳ ಕುರಿತು ನನಗಿಲ್ಲ. ಇದರಲ್ಲಿರುವಂತಹ ಈ ಕುಂಡಲಗಳು ಯಾರದೆಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಅಣ್ಣ, ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾ. ಅಣ್ಣ, ಆದರೆ ಈ ಆಕರ್ಷಣೀಯವಾದಂತಹ ಕಾಲಕಡಗವನ್ನು ಮಾತ್ರ ನಾನು ಗುರುತಿಸಬಲ್ಲೆ. ಯಾಕೆಂದರೆ ದಿನವೂ ಸೀತಮ್ಮನ ಪಾದಕ್ಕೆ ಎರಗುವೆನು, ಅನುದಿನ ಈ ಕಾಲ ಕಡಗಕ್ಕೆ ನಮಿಸುವೆನು. ದಿನವೂ ಸೀತಮ್ಮನ ಪಾದಕ್ಕೆ ಎರಗುವೆನು, ಅನುದಿನ ಈ ಕಾಲ ಕಡಗಕ್ಕೆ ನಮಿಸುವೆನು. ಮನದಿ ಹಚ್ಚುತ್ತಿರುವುದು ಏನು ಪುರನೆನಹು, ಮನದಿ ಹಚ್ಚುತ್ತಿರುವುದು ಏನು ಪುರನೆನಹು. ಜ್ಞಾನದಿ ಪೇಳುವೆನು ಸೀತೆಯತ್ತಿದು ಅಹುದು, ದಿನವೂ ಸೀತಮ್ಮನ ಪಾದಕ್ಕೆ ಎರಗುವೆನು. ಅಣ್ಣ, ಅಣ್ಣ, ಈ ಗಂಟಿನಲ್ಲಿರುವ ಉಳಿದೆಲ್ಲ ಆಭರಣಗಳ ಗುರುತು ನನಗಿಲ್ಲ. ಅದು ಯಾರದ್ದೆಂಬುದಾಗಿಯೂ ನನಗೆ ಗೊತ್ತಿಲ್ಲ.
ಆದರೆ ಅಣ್ಣ, ಆಕರ್ಷಣೀಯವಾದಂತಹ ಈ ಒಂದು ಕಾಲ ಕಡಗವನ್ನು ಮಾತ್ರ ನಾನು ಗುರುತಿಸಬಲ್ಲೆ. ಯಾಕೆಂದರೆ ದಿನನಿತ್ಯವೂ ಮಾತೃ ಸಮಾನಳಾದಂತಹ ಜಾನಕಿ ದೇವಿಯ ಪಾದಗಳಿಗೆ ನಮಿಸುವಾಗ ಈ ಕಾಲಕಡಗವನ್ನು ಮುಟ್ಟಿ ನನ್ನ ಕಣ್ಣಿಗೊತ್ತಿಕೊಳ್ಳುತ್ತಿರುವೆ. ಆದ್ದರಿಂದ ಈ ಕಾಲಕಡಗ ಮಾತ್ರ ಸೀತಾದೇವಿಯದ್ದು ಎಂಬುದಾಗಿ ನಾನು ಹೇಳಬಲ್ಲೆ ಎನ್ನುತ್ತಾ ತಾನು ಕಣ್ಣೀರ್ಗರೆದನಂತೆ ಲಕ್ಷ್ಮಣ. ಈ ಕಥೆಯಿಂದ ನಮಗೆ ಲಕ್ಷ್ಮಣನಿಗೆ ಸೀತಾದೇವಿಯ ಮೇಲಿರುವ ಮಾತೃಭಕ್ತಿ ಎಷ್ಟೆಂಬುದರ ಅರಿವಾಗಲು ಸಾಧ್ಯ. ತನ್ನ ಅಣ್ಣನ ಪತ್ನಿಯನ್ನು ತಾಯಿ ಎಂಬುದಾಗಿ ಭಾವಿಸಿ ಆಕೆಯ ಸೇವೆಗಾಗಿಯೇ ತನ್ನ ಜೀವನವನ್ನು ವ್ಯಯಿಸಿದಂತಹ ಲಕ್ಷ್ಮಣನಿಗೆ ಸೀತಾದೇವಿಯ ಅನ್ಯ ಆಭರಣಗಳ ಗುರುತೇ ಇಲ್ಲವೆಂದಾದರೆ ಆತ ಸದಾಕಾಲ ಸೀತಾದೇವಿಯ ಪಾದದ್ವಯಗಳ ಮೇಲೆಯೇ ತನ್ನ ದೃಷ್ಟಿಯನ್ನಿರಿಸಿದ್ದ ಎಂದರ್ಥವಲ್ಲವೇ? ರಾಮಾಯಣದಲ್ಲಿ ಇಂತಹ ಸಾವಿರಾರು ನಿದರ್ಶನಗಳು ನಮಗೆ ಕಂಡು ಬರುತ್ತವೆ. ಅವೆಲ್ಲವೂ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವೇ ಆಗಿವೆ. ಇದನ್ನೇ ಹಿರಿಯರು ಉಲ್ಲೇಖಿಸುತ್ತಾ ಹೇಳುತ್ತಾರೆ, ಸ್ವಾರ್ಥರಹಿತ ಜೀವನ ರಾಮಾಯಣ, ಅರ್ಥವಿಸಿದೆ ತತ್ವಾದರ್ಶ ರಸಾಯನ, ಪೂರ್ತಿ ಭಕುತಿಯಲ್ಲಿ ನಡೆದರೆ ಶ್ರವಣ, ಪೂರ್ತಿ ಭಕುತಿಯಲ್ಲಿ ನಡೆದರೆ ಶ್ರವಣ, ನರ್ತಿಸುವುದು ಅಲ್ಲಿ ರಾಮನ ಕರುಣ, ಇದು ರಾಮನ ಕಥನ, ರಾಮಾಯಣ ಇದು ರಾಮನ ಕಥನ, ರಾಮಾಯಣ ಇದು ರಾಮನ ಕಥನ, ಇದು ರಾಮನ ಕಥನ, ಇದು ರಾಮನ ಕಥನ. ನಮ್ಮೊಳಗಿರುವಂತಹ ಪವಿತ್ರವಾದ ಸಂಬಂಧಗಳನ್ನು ಗೌರವಿಸಿ ಜೀವನ ಸೌಂದರ್ಯವನ್ನು ಹೆಚ್ಚುಗೊಳಿಸುವಲ್ಲಿ ಇಂತಹ ಘಟನೆಗಳೆಲ್ಲ ಕಾರಣೀಭೂತವಾಗುತ್ತವೆ. ಅದರಲ್ಲೂ ಹೆಣ್ಣೊಬ್ಬಳನ್ನು ತಾಯಿ ಎಂಬುದಾಗಿ ಗೌರವಿಸುವಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ಇತಿಹಾಸ ಪುರಾಣಗಳು ಅಲ್ಲಲ್ಲಿ ಎತ್ತಿ ತೋರಿಸುತ್ತವೆ. ಹಿಂದೂ ಧರ್ಮದ ಸಂಸ್ಥಾಪಕನಾದ ಛತ್ರಪತಿ ಶಿವಾಜಿ ಮಹಾರಾಜ್ ತನ್ನ ಆಸ್ಥಾನಕ್ಕೆ ಬಂದಿಯಾಗಿ ಬಂದಂತಹ ಮುಘಲ ಸ್ತ್ರೀಯನ್ನು ತಾಯಿ ಎಂಬುದಾಗಿ ಕರೆದು ಪಾದಕ್ಕೆರಗಿದಂತಹ ಘಟನೆ ನಮ್ಮ ಇತಿಹಾಸದ ಪುಟಪುಟಗಳಲ್ಲಿದೆ. ವೀರವೇದಾಂತಿ ಸ್ವಾಮಿ ವಿವೇಕಾನಂದರು ವಿದೇಶ ಪ್ರಯಾಣದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನನ್ನು ಕಾಮದೃಷ್ಟಿಯಿಂದ ಬಯಸಿ ಬಂದಂತಹ ಹೆಣ್ಣನ್ನು ನೀನೇ ನನ್ನ ತಾಯಿ ಎಂಬುದಾಗಿ ಕರೆದು ಆಕೆಯ ಪಾದಕ್ಕೆರಗಿದಂತಹ ಘಟನೆಯೂ ನಮ್ಮ ಇತಿಹಾಸದಲ್ಲಿದೆ. ಅದ್ವೈತ ಮತಸ್ಥಾಪಕರಾದಂತಹ ಶ್ರೀಮದ್ ಶಂಕರಾಚಾರ್ಯರು ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಎಂಬುದಾಗಿ ಹೇಳುತ್ತಾ ತಾಯಿಯ ಮಹತ್ವವನ್ನು ಜಗತ್ತಿಗೆ ಸಾರಿದ್ದಾರೆ. ಇಂತಹ ಆದರ್ಶಗಳನ್ನು ಕೇಳಿ ಬೆಳೆದಂತಹ ನಮ್ಮ ಜೀವನದಲ್ಲೂ ಅಂತಹ ಆದರ್ಶ ಮೂಡಿಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮುಂದಿನ ಅವಧಿಯಲ್ಲಿ ದಕ್ಷಯಜ್ಞದ ಕಥೆಯನ್ನು ಪ್ರಸ್ತುತಪಡಿಸುವುದಕ್ಕೆ ಧನ್ಯಶ್ರೀ ಅವರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತೇನೆ. ರಾಮಾಯಣದ ಒಂದು ಚಿಕ್ಕ ಕಥೆಯನ್ನು ಚೊಕ್ಕದಾಗಿ ನಮ್ಮ ಮುಂದಿರಿಸಿದ ವಿಜ್ಞಾನಿಗೆ ಧನ್ಯವಾದಗಳು. ಇನ್ನು ಮುಂದೆ ದಕ್ಷಯಜ್ಞ ಎಂಬ ಕಥೆಯನ್ನು ಕೇಳೋಣ. ನಾನೆಂಬ ದೇಹಾಭಿಮಾನ ಬಿಡು ಬಿಡು, ನಾನೆಂಬ ದೇಹಾಭಿಮಾನ ಪರಬ್ರಹ್ಮನೋರ್ವನೇ ಸತ್ಯವೆಂದರಿತು, ನೆರೆ ನಂಬಲು ಬದುಕು ಅನುಗಾಲ ಹೊಸತು. ನಾನೆಂಬ ದೇಹಾಭಿಮಾನ ಬಿಡು ಬಿಡು, ನಾನೆಂಬ ದೇಹಾಭಿಮಾನ. ಅನ್ನದಿಂ ಕೊಬ್ಬಿ ಹೊನ್ನ ಮದದಿಂದ ಬಲು ಉಬ್ಬಿ, ಕೊಬ್ಬಿ ಉಬ್ಬು
ಕೊಬ್ಬಿ ಹೊನ್ನ ಮದದಿಂದ ಬಲು ಉಪ್ಪಿ ಕೊಬ್ಬಿ ಉಪ್ಪುವ ದೇಹ ನಿನ್ನದೇನಯ್ಯ ಚೈತನ್ಯವಿಲ್ಲದೆ ನಿನಗಿಲ್ಲ ಆಧಾರ ಚೈತನ್ಯವಿಲ್ಲದೆ ನಿನಗಿಲ್ಲ ಆಧಾರ ನೀ ಮಾಡುವ ಅಂದ ಅದಕ್ಕೆ ಸಿಂಗಾರ ನೀ ಮಾಡುವ ಅಂದ ಅದಕ್ಕೆ ಸಿಂಗಾರ ನಾನೆಂಬ ದೇಹಾಭಿಮಾನ ಬಿಡು ಬಿಡು ನಾನೆಂಬ ದೇಹಾಭಿಮಾನ ಮುಖ್ಯ ಕಾರಣನಾದ ಜಗದೀಶ್ವರನ ಮುಂದೆ ನೀಗೈದ ಅಭಿಮಾನ ಅದು ಗೌಣದಂಧೆ ಮುಖ್ಯ ಕಾರಣನಾದ ಜಗದೀಶ್ವರನ ಮುಂದೆ ನೀಗೈದ ಅಭಿಮಾನ ಅದು ಗೌಣದಂಧೆ ಕರ್ತೃತ್ವ ನಿನಗುಂಟು ಸ್ವಾಮಿತ್ವ ನಿನಗೆಲ್ಲಿ ಕರ್ತೃತ್ವ ನಿನಗುಂಟು ಸ್ವಾಮಿತ್ವ ನಿನಗೆಲ್ಲಿ ಶರಣಾಗು ಮುನಿವರದಗೆ ಭಕ್ತಿ ಭಾವದಲ್ಲಿ ಶರಣಾಗು ಮುನಿವರದಗೆ ಭಕ್ತಿ ಭಾವದಲ್ಲಿ ನಾನೆಂಬ ದೇಹಾಭಿಮಾನ ಬಿಡು ಬಿಡು ನಾನೆಂಬ ದೇಹಾಭಿಮಾನ ಪರಬ್ರಹ್ಮನೋರ್ವನೇ ಸತ್ಯವೆಂದರಿತು ಪರಬ್ರಹ್ಮನೋರ್ವನೇ ಸತ್ಯವೆಂದರಿತು ನೆರೆ ನಂಬಲು ಬದುಕು ಅನುಗಾಲ ಹೊಸತು ನೆರೆ ನಂಬಲು ಬದುಕು ಅನುಗಾಲ ಹೊಸತು ನಾನೆಂಬ ದೇಹಾಭಿಮಾನ ಬಿಡು ಬಿಡು ನಾನೆಂಬ ದೇಹಾಭಿಮಾನ 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 ನಾನು ನಾನು ಎಂಬ ಹಂಭಾವ ಜೀವಿಯನ್ನು ವಿನಾಶದ ಪ್ರಪಾತಕ್ಕೆ ನೂಕುತ್ತದೆ ಈ ಜಗತ್ತಿನಲ್ಲಿ ಯಾರು ಸ್ವತಂತ್ರರಲ್ಲ ಎಲ್ಲದಕ್ಕೂ ಕಾರಣಕರ್ತೃ ಆ ಭಗವಂತ ಅವನು ಆಡಿಸಿದಂತೆ ಆಡುವ ಪಾಡಿಸಿದಂತೆ ಪಾಡುವ ನುಡಿಸಿದಂತೆ ನುಡಿಯುವ ನಡೆಸಿದಂತೆ ನಡೆಯುವ ಜಡ ಬೊಂಬೆಗಳು ನಾವು ಜ್ಞಾನಿಗಳು ಜಗತ್ತಿನ ಜೀವಿಗಳನ್ನು ಬೇತಾಳದ ಬೊಂಬೆಗೆ ಹೋಲಿಸಿದ್ದಾರೆ ಬೇತಾಳದ ಬೊಂಬೆ ದೇವಸ್ಥಾನದ ಮುಂದಿರುತ್ತದೆ ಹೊಸ ಬಟ್ಟೆ ಉಟ್ಟು ಆಕರ್ಷಕವಾಗಿರುತ್ತದೆ ದಪ್ಪಗಿನ ಹೊಟ್ಟೆ ಇರುತ್ತದೆ ನಿಡಿದಾದ ಕೈಗಳಿರುತ್ತವೆ ಅಂದದ ಕಣ್ಣಿರುತ್ತದೆ ಇಷ್ಟೆಲ್ಲ ಇದ್ದರೂ ಆ ಬೇತಾಳದ ಬೊಂಬೆ ನಡೆದಾಡುವುದಿಲ್ಲ ನಡೆದಾಡಬೇಕಾದರೆ ಆ ಬೊಂಬೆಯೊಳಗೆ ಓರ್ವ ಸೇರಿಕೊಂಡು ಎತ್ತಿ ಆಡಿಸಬೇಕು ಅವನ ಚೇಷ್ಟೆ ಇದ್ದರೆ ಮಾತ್ರ ಬೊಂಬೆಗೆ ಚೇತನ ಅಲ್ಲವೇ ಅದರಂತೆ ಪರಮಾತ್ಮ ನಮ್ಮೊಳಗಿದ್ದು ನಮ್ಮನ್ನು ಆಡಿಸುವ ಕಾರಣ ನಾವೆಲ್ಲ ಆಡುತ್ತೇವೆ ತೇನ ವಿನಾ ತೃಣಮಪಿನ ಚಲತಿ ಎಂಬಂತೆ ಅವನ ಅನುಗ್ರಹವಿಲ್ಲದೆ ಹುಲ್ಲು ಕಡ್ಡಿಯೂ ಸಹ ಅಲುಗಾಡದು ಒಂದು ಬಾರಿ ದೇಹದ ಅಂಗಾಂಗಗಳೆಲ್ಲ ನಾನು ಮೇಲು ಎಂದು ಗಲಾಟೆ ಆರಂಭಿಸಿದವಂತೆ ನೋಡುವ ಕಣ್ಣು ನಾನೇ ಮೇಲೆಂದಿತಂತೆ ನುಡಿಯುವ ನಾಲಿಗೆ ನಾನು ಮೇಲು ಎಂದಿತಂತೆ ನಡೆದಾಡುವ ಕಾಲು ನಾನು ಮೇಲು ಎಂದಿತಂತೆ ಕೊನೆಗೆ ನಾವಿಲ್ಲದಿದ್ದರೆ ಈ ದೇಹ ಹೇಗೆ ಬದುಕುಳಿಯುತ್ತದೆ ಎಂಬುದನ್ನು ನೋಡಬೇಕೆಂದುಕೊಂಡು ದೇಹದ ಅಂಗಾಂಗಗಳೆಲ್ಲ ಸರದಿ ಪ್ರಕಾರ 10 ದಿನ ರಜಾದಲ್ಲಿ ಹೊರಟು ಹೋದರಂತೆ ಆದರೆ ದೇಹಕ್ಕೆ ಏನು ಸಂಭವಿಸಲಿಲ್ಲ ಕೊನೆಗೆ ದೇಹದ ಒಳಗಿದ್ದ ಚೈತನ್ಯ ರೂಪಿ ಮುಖ್ಯ ಪ್ರಾಣನು ನಾನು ಒಂದು 10 ದಿನ ರಜಾದಲ್ಲಿ ಹೋಗಲೇ ಎಂದು ಕೇಳಿದಾಗ ಅಹಂಕಾರದಿಂದ ಕೂಡಿದ ಕಣ್ಣು ಕೈ ಕಾಲು ಕಿವಿಯಲ್ಲ ಹೋಗಪ್ಪ ನಮ್ಮಿಂದ ಏನು ಅಡ್ಡಿಯಿಲ್ಲ ಎಂದಿತಂತೆ ಆ ಕೂಡಲೇ ಮುಖ್ಯ ಪ್ರಾಣ ಹೊರಟು ಹೋಯಿತು ದೇಹ ದೊಪ್ಪನೆ ಕೆಳಬಿತ್ತು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ನಾಲಗೆ ಆಡಲಿಲ್ಲ ದೇಹ ಚಲಿಸಲೇ ಇಲ್ಲ ಇವನು ಮರಣಿಸಿದ್ದಾನೆ ಎಂದು ಬಗೆದು ಬಂಧುಗಳೆಲ್ಲ ಜೊತೆ ಸೇರಿ ಆ ಜಡ ದೇಹವನ್ನು
ಚಟ್ಟಕ್ಕೇರಿಸಿ ಚಿತೆಯ ಮೇಲಿಟ್ಟು ಸುಟ್ಟು ಬಿಟ್ಟರು. ನೋಡಿದಿರಾ, ಮುಖ್ಯ ಕಾರಣನಾದ ಪರಬ್ರಹ್ಮನಿಲ್ಲದಿದ್ದರೆ ಈ ದೇಹ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಮುಖ್ಯ ಕಾರಣನಾದ ಜಗದೀಶ್ವರನ ಮುಂದೆ ನೀಗೈದ ಅಭಿಮಾನ ಅದು ಗೌಣದಂಧೆ. ಕರ್ತೃತ್ವ ನಿನಗುಂಟು, ಸ್ವಾಮಿತ್ವ ನಿನಗೆಲ್ಲಿ, ಶರಣಾಗು ಮುನಿ ವರದಗೆ ಭಕ್ತಿ ಭಾವದಲ್ಲಿ. ನಾನೆಂಬದೇ ಹಾಭಿಮಾನ ಬಿಡು ಬಿಡು, ನಾನೆಂಬದೇ ಹಾಭಿಮಾನ, ದೇಹಾಭಿಮಾನ ದೇಹಾಭಿಮಾನ. ನಾವೆಷ್ಟೇ ಸಿರಿವಂತರಾಗಿರಲಿ, ಶಕ್ತಿವಂತರಾಗಿರಲಿ, ನಮಗೆ ಆ ಸರ್ವೇಶ್ವರನ ಅನುಗ್ರಹ ಬೇಕೇ ಬೇಕು. ಅವನ ಸರ್ವತೋತ್ತಮತೆಯನ್ನು ಒಪ್ಪದೆ ಅಹಂಕಾರದಿಂದ ಪ್ರವರ್ತಿಸಿದವರು ಘಾಸಿಗೊಳಗಾಗುತ್ತಾರೆ. ಒಂದು ಮನೆಯಲ್ಲಿ ಅತಿಥಿಯಾಗಿ ಸೇರಿಕೊಂಡ ನಾವು ಮನೆಯ ಯಜಮಾನನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವುದು ಸರಿಯೇ? ಈ ಬ್ರಹ್ಮಾಂಡಕ್ಕೆ ನಾಯಕನಾದ ಆ ಪರಬ್ರಹ್ಮನ ಇಚ್ಛೆಗೆ ವಿರುದ್ಧವಾಗಿ ಯಾರು ನಡೆಯುವಂತಿಲ್ಲ. ತಾವೇ ದೊಡ್ಡವರೆಂದು ಯಾರು ತಿಳಿಯಬೇಕಾಗಿಲ್ಲ. ಇಲ್ಲಿ ಎಲ್ಲವೂ ಆ ಸರ್ವೇಶ್ವರನ ಇಚ್ಛೆಯ ಪ್ರಕಾರ ನಡೆಯುವುದಾದ್ದರಿಂದ ಭಕ್ತಿ ಭಾವದಿಂದ ಅವನಿಗೆ ಶರಣಾಗಿ ಬದುಕಿದರೆ ಭಗವದ್ ಅನುಗ್ರಹವಾಗುವುದು. ಇಲ್ಲದಿದ್ದರೆ ಸ್ವಯಂ ಘಾಸಿಗೊಂಡು ಅವಮಾನಿತರಾಗಬೇಕಾಗುವುದು. ಈ ತತ್ವವನ್ನು ಸಾರಿ ಹೇಳುವ ಕಥೆಯೇ ದಕ್ಷಯಜ್ಞ. ಈ ಪಾವನವಾದ ಕಥಾ ಶ್ರವಣ ಮಾಡೋಣ. ಹರ ನಮ ಪಾರ್ವತಿ ಪತಯೇ, ಹರ ಹರ ಮಹದೇವ. ಕಥಾರಂಭದಲ್ಲಿ ಸ್ವಯಂಭುವ ಮನ್ವಂತರದಿ ಬ್ರಹ್ಮನ ಬಲ ಹೆಬ್ಬೆಟ್ಟಿನಲಿ ಜನಿಸಿದನ ದಕ್ಷ ಬ್ರಹ್ಮನೆಂಬವನು. ಬ್ರಹ್ಮನ ಎಡ ಹೆಬ್ಬೆಟ್ಟಿನಲಿ ಜನಿಸಿದ ಪ್ರಸೂತಿ ಎಂಬವಳ ದಕ್ಷನು ತಾನುಲಿದು ವರಿಸಿದನು. ಜನಿಸಿದ 24 ಕುವರಿಯರಲ್ಲಿ ಜನಿಸಿದ 24 ಕುವರಿಯರಲ್ಲಿ ಸತೀದೇವಿಯ ವರಿಸಿದ ಕೈಲಾಸೇಶ್ವರನು. ಸತೀದೇವಿಯ ವರಿಸಿದ ಕೈಲಾಸೇಶ್ವರನು ಸ್ವಯಂಭುವ ಮನ್ವಂತರದಿ ಬ್ರಹ್ಮನ ಬಲ ಹೆಬ್ಬೆಟ್ಟಿನಲಿ ಬ್ರಹ್ಮನ ಬಲ ಹೆಬ್ಬೆಟ್ಟಿನಲಿ. ಸ್ವಯಂಭುವ ಮನ್ವಂತರದಲ್ಲಿ ಚತುರ್ಮುಖ ಬ್ರಹ್ಮದೇವನ ಬಲಗೈ ಹೆಬ್ಬೆಟ್ಟಿನಿಂದ ಜನಿಸಿ ಬಂದ ಮಹಾಪುರುಷನೇ ದಕ್ಷ ಪ್ರಜೇಶ್ವರ. ಅದೇ ಬ್ರಹ್ಮದೇವನ ಎಡಗೈ ಹೆಬ್ಬೆಟ್ಟಿನಿಂದ ಜನಿಸಿ ಬಂದ ಪ್ರಸೂತಿ ಎಂಬಾಕೆಯನ್ನು ಮದುವೆಯಾದ ದಕ್ಷ ಪ್ರಜೇಶ್ವರನಿಗೆ 24 ಪುತ್ರಿಯರು ಜನಿಸಿದರು. ಅವರಲ್ಲಿ ಸತಿ ಎಂಬವಳನ್ನು ಕೈಲಾಸಪತಿಯಾದ ಪಶುಪತಿ ಪರಮೇಶ್ವರನಿಗೆ ವಿವಾಹ ಮಾಡಿಕೊಟ್ಟಿದ್ದರು. ಸತೀದೇವಿಯು ದಕ್ಷನ ಮಗಳಾದ್ದರಿಂದ ಅವಳಿಗೆ ದಾಕ್ಷಾಯಿಣಿ ಎಂಬ ಹೆಸರು ಇತ್ತು. ಅದೊಂದು ಬಾರಿ ತ್ರಿವೇಣಿ ಸಂಗಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಸತ್ರಯಾಗ ಎನ್ನುವ ಸಮ್ಮೇಳನವೊಂದು ಜರುಗಿತು. ದೇವಾದಿ ದೇವತೆಗಳು, ಯತಿ ಮುನಿಗಳು, ಸಾಧು ಸಂತರು ಸೇರಿ ಸಮ್ಮಿಳಿತವಾಗಿ ನಡೆಸುವ ಈ ಮಹಾಸತ್ರಯಾಗ ಸಮ್ಮೇಳನವು ಲೋಕ ಕಲ್ಯಾಣದ ಸದುದ್ದೇಶದಿಂದ ನಡೆದಿತ್ತು. ನಮ್ಮ ಸಂಪ್ರದಾಯದಲ್ಲಿ ನಡೆಯುವ ಪ್ರತಿಯೊಂದು ಪೂಜೆ ಪುರಸ್ಕಾರಾದಿಗಳು ಲೋಕ ಕಲ್ಯಾಣಕ್ಕಾಗಿಯೇ ಇರುತ್ತದೆ ಅಲ್ಲವೇ? ಆದ್ದರಿಂದಲೇ ನಮ್ಮ ಹಿರಿಯರು ಪೂಜೆ ಪುರಸ್ಕಾರಾದಿಗಳನ್ನು ಮಾಡಿದ ಬಳಿಕ ಅದರ ಸಕಲ ಸತ್ಫಲವನ್ನು ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸುವುದು ಗಮನಕ್ಕೆ ಬರುತ್ತದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಈ ಪ್ರಕಾರವಾಗಿ
ಲೋಕ ಕಲ್ಯಾಣದ ಸದುದ್ದೇಶದಿಂದ ನಡೆದಿದ್ದ ಆ ಮಹಾಸತ್ರಯಾಗ ಸಮ್ಮೇಳನದ ಸಭಾಧ್ಯಕ್ಷ ಸ್ಥಾನಕ್ಕೆ ಕೈಲಾಸೇಶನಾದ ಪಶುಪತಿ ಪರಮೇಶ್ವರನನ್ನು ಅವಿರೋಧವಾಗಿ ಆರಿಸಿದ್ದರು. ದೇವಾದಿ ದೇವತೆಗಳೆಲ್ಲ ಭಕ್ತಿಯಿಂದ ಸೇರಿ ಪರಮೇಶ್ವರನನ್ನು ಬರಮಾಡಿಕೊಂಡರು. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾ ಶಿವಂ ಪ್ರಣತೋಸ್ಮಿ ಸದಾ ಶಿವಂ ಪ್ರಣತೋಸ್ಮಿ ಸದಾ ಶಿವಂ. ಹರ ಶಂಭುವೇ ಶಿವ ಶಂಭುವೇ ಹರ ಶಂಭುವೇ ಶಿವ ಶಂಭುವೇ ವರ ನೀಡಿ ಪೊರೆಯಯ್ಯ ಹೇ ಶಂಭುವೇ ಹರ ಶಂಭುವೇ ಶಿವ ಶಂಭುವೇ. ನೀಲಕಂಠ ನಿಗಮಾಗಮ ಸನ್ನುತ ಫಾಳ ನೇತ್ರನೇ ಸತಿಪತೀಶ ನೀಲಕಂಠ ನಿಗಮಾಗಮ ಸನ್ನುತ ಫಾಳ ನೇತ್ರನೇ ಸತಿಪತೀಶ ಹರ ಶಂಭುವೇ ಶಿವ ಶಂಭುವೇ ಹರ ಶಂಭುವೇ ಶಿವ ಶಂಭುವೇ. ನಮಃ ಶಿವಾಯ 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 ನಮಃ ಶಿವಾಯ. ಹರ ಶಂಭುವೇ ಶಿವ ಶಂಭುವೇ ಹರ ಶಂಭುವೇ ಶಿವ ಶಂಭುವೇ ಶಿವ ಶಂಭುವೇ ಶಿವ ಶಂಭುವೇ. ಭಕ್ತ ಜನರ ಭಕ್ತಿ ಪುರಸ್ಸರವಾದ ಸಂಕೀರ್ತನೆಯನ್ನು ಆಲಿಸುತ್ತಾ ಪರಮೇಶ್ವರನು ಆ ಸಮ್ಮೇಳನದ ಸಭಾಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನನಾಗಿ ಕುಳ್ಳಿರನಾಗಿರಲು ಅದೇ ವೇಳೆಗೆ ವಿಶೇಷಾಹ್ವಾನಿತರಾದ ದಕ್ಷ ಪ್ರಜಾಪತಿ ಆ ಸಭೆಗೆ ಆಗಮಿಸಿದನು. ಮಹಾದೇವನಿಗೆ ಹೆಣ್ಣು ಕೊಟ್ಟ ಮಾವನು ಬ್ರಹ್ಮದೇವನ ಪುತ್ರನಾಗಿ ಸೃಷ್ಟಿ ಕಾರ್ಯದಲ್ಲಿ ಆ ಚತುರ್ಮುಖನಿಗೆ ಸಹಾಯಕನಾಗಿರುವ ಮಹನೀಯನೆಂಬ ಕಾರಣಕ್ಕಾಗಿ ದಕ್ಷ ಪ್ರಜಾಪತಿಯ ಆಗಮನವಾದೊಡನೆಯೇ ದೇವಾದಿ ದೇವತೆಗಳೆಲ್ಲ ತಾವು ಕುಳಿತಿದ್ದ ಆಸನದಿಂದ ಮೇಲೆದ್ದು ದಕ್ಷ ಪ್ರಜಾಪತಿಗೆ ಜಯವಾಗಲಿ ಎಂಬುದಾಗಿ ಘೋಷಣೆ ಕೂಗುತ್ತಾ ದಕ್ಷ ಪ್ರಜೇಶ್ವರನಿಗೆ ಗೌರವ ಮನ್ನಣೆ ಸಲ್ಲಿಸಿದರೆ ಅಧ್ಯಕ್ಷ ಪೀಠಾಲಂಕೃತನಾದ ಗಜೇಶನು ಆ ಸ್ಥಾನದ ಮಾನರಕ್ಷಣೆಯ ಉದ್ದೇಶದಿಂದ ತಾನು ಕುಳಿತಿದ್ದ ಆಸನದಿಂದ ಎದ್ದೂ ಸಹ ನಿಲ್ಲದಿರಲಾಗಿ ಇದನ್ನು ಗಮನಿಸಿದ ದಕ್ಷ ಪ್ರಜೇಶ್ವರನಿಗೆ ಕ್ರೋಧ ಉಕ್ಕಿ ಬಂತು. ಎನ್ನ ಸುತ ಸತಿ ದೇವಿಯ ಕರ ಮುನ್ನ ಪಿಡಿದಿಹ ಎನ್ನ ಅಳಿಯನು ಸಣ್ಣತನ ತೋರುತ್ತಲಿ ಎನಗವ ಮಾನಗೈದಿಹನು ಮನದೊಳಗೆ ಕೊತ ಕೊತನೆ ಕುದಿಯುತ್ತ ಘನ ಸಭೆಯನ್ನು ತೊರೆದು ಬಂದನು. ಅನುದಿನವುತ ಕೊರಗ ತೊಡಗಿದನ ಪ್ರಜೇಶ್ವರನು ಅನುದಿನವುತ ಕೊರಗ ತೊಡಗಿದನ ಪ್ರಜೇಶ್ವರನು. ತನ್ನ ಮಗಳಾದ ದಾಕ್ಷಾಯಿಣಿಯ ಕೈ ಹಿಡಿದ ಈ ಗಂಡ ಬೀಳಬೇಕಾಗಿತ್ತು ಮೊದಲಾಗಿ ನನಗೆ ಉದ್ದಂಡ. ಆದರೆ ಈ ಭಂಡ ಭೀಕರವಾದ ಕರ್ಮಕಾಂಡವನ್ನೇ ಪ್ರದರ್ಶಿಸಿ ನನಗೆ ಅವಮಾನ ಮಾಡಿದನಲ್ಲ ಎಂಬುದಾಗಿ ಹಾಗೆ ತೀರಿಸುವ ಸಮಯಕ್ಕಾಗಿ ಕಾದು ಕುಳಿತಿದ್ದ. ಇಲ್ಲಿ ದಕ್ಷನ ದುರಭಿಮಾನಿಯಲ್ಲವೇ? ಪರಮೇಶ್ವರನು ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾಕೆಂದರೆ ದಕ್ಷನ ದುರಭಿಮಾನಿ ಎಂಬುದು ಪರಮೇಶ್ವರನಿಗೆ ಗೊತ್ತು. ಅಹಂಕಾರ ತಲೆಗೇರಿದವರು ಹೀಗೆ ವರ್ತಿಸುವುದು. ಒಂದು ಬಾರಿ ಒಂದು ಆನೆ ನಡೆದು ಬರುತ್ತಿತ್ತಂತೆ. ಆಗ ಅಲ್ಲೇ ಬಳಿಯಲ್ಲಿದ್ದೊಂದು ಕಪ್ಪೆ, ಹೇ ಕತ್ತೆ, ನಾನಿಲ್ಲಿರುವುದು ನಿಂಗೇನು ಕಣ್ಣು ಕಾಣುವುದಿಲ್ಲವೇ?
ಸ್ವಲ್ಪ ನಿಧಾನವಾಗಿ ಆ ಕಡೆಯಿಂದ ಹೋಗಬಾರದೆ ಎಂದಿತಂತೆ. ಆನೆಗೆ ಆಶ್ಚರ್ಯ, ಈ ಕಪ್ಪೆಯನ್ನು ಈ ರೀತಿಯಾಗಿ ಮಾತನಾಡುತ್ತಿದೆ ಅಂತ. ಮತ್ತೆ ಆನೆಗೆ ತಿಳಿತಂತೆ, ಆ ಕಪ್ಪೆ ಒಂದು ರೂಪಾಯಿ ನಾಣ್ಯ ನುಂಗಿತ್ತಂತೆ. ನಾನು 1 ರೂಪಾಯಿ ನಾಣ್ಯ ನುಂಗಿದ್ದೇನೆ ಎಂಬ ಅಹಂಕಾರವೇ ಆ ಕಪ್ಪೆಯನ್ನು ಆ ರೀತಿ ವರ್ತಿಸುವಂತೆ ಮಾಡಿತ್ತು. ಇಲ್ಲಿ ದಕ್ಷನ ದುರಭಿಮಾನಿಯಲ್ಲವೇ? ದುರಭಿಮಾನದ ಮೂರ್ತಿಯಾದ ದಕ್ಷ ಪ್ರಜೇಶ್ವರನಿಗೆ ತನ್ನ ಸಂಬಂಧವಿಂತಲೂ ದುರಭಿಮಾನವೇ ಮುಖ್ಯವಾಗಿತ್ತು. ಈ ಪ್ರಕಾರವಾಗಿ ದುರಭಿಮಾನದ ಮೂರ್ತಿಯಾದ ದಕ್ಷ ಪ್ರಜೇಶ್ವರನು ಪರಮೇಶ್ವರನು ದೇವಾದಿದೇವನೆಂಬ ಅರಿವಿದ್ದು ಶಂಕರನ ಮೇಲೆ ಹಗೆ ತೀರಿಸಲು ಹೊಂಚು ಹಾಕುತ್ತಿದ್ದನಂತೆ. ತನ್ನ ಸುತೆ ಸತಿದೇವಿಯ ಪತಿಯಾದ ಕೈಲಾಸಪತಿಯ ಮೇಲೆ ಹಗೆ ತೀರಿಸಲು ದಕ್ಷ ಪ್ರಜೇಶ್ವರನು ತಾನು ಒಂದು ಮಹಾನ್ ಯಾಗಗೈಯಲು ನಿರ್ಧರಿಸಿದನಂತೆ. ಹೊಗೆಯ ತಾಪವ ತಣಿಸಲು ಗೈದ ದಕ್ಷ ಯಜ್ಞ, ದುರಾಗ್ರಹದಿ ಗೈದ ದಕ್ಷ ಯಜ್ಞ. ಹೊಗೆಯ ತಾಪವ ತಣಿಸಲು ಗೈದ ದಕ್ಷ ಯಜ್ಞ, ದುರಾಗ್ರಹದಿ ಗೈದ ದಕ್ಷ ಯಜ್ಞ. ದೇವದೇವತೆಗಳ ಆಮಂತ್ರಿಸಿದರು, ದೇವದೇವತೆಗಳ ಆಮಂತ್ರಿಸಿದರು, ಶಿವನಿಗಿಲ್ಲ ದೇವದೇವತೆಗಳ ಆಮಂತ್ರಿಸಿದರು, ದೇವದೇವತೆಗಳ ಆಮಂತ್ರಿಸಿದರು, ಶಿವನಿಗಿಲ್ಲ ಆಹ್ವಾನ. ಹೊಗೆಯ ತಾಪವ ತಣಿಸಲು ಗೈದ ದಕ್ಷ ಯಜ್ಞ, ದುರಾಗ್ರಹದಿ ಗೈದ ದಕ್ಷ ಯಜ್ಞ. ಬಾಗಿನ ಹಿಡಿದ ಭಾಗೀರಥಿಯರ, ಬಾಗಿನ ಹಿಡಿದ ಭಾಗೀರಥಿಯರ ಸಂತೃಪ್ತಿಯ ಸಂಬಂಧಿಕರ, ಬೆಟ್ಟ ತಪ್ಪಲಲ್ಲಿ ವಿಹರಿಸುತ್ತಿರುವುದ, ಬೆಟ್ಟ ತಪ್ಪಲಲ್ಲಿ ವಿಹರಿಸುತ್ತಿರುವುದ ಜಟಿ ಪತ್ನಿಯು ಗಮನಿಸಲು ಕಂಡು ವಿಷಯವಾರಿತಾಗ ಧಾವಿಸಿ ಶಿವ ಸನ್ನಿಧಿಗಾದ, ಕಂಡು ವಿಷಯವಾರಿತಾಗ ಧಾವಿಸಿ ಶಿವ ಸನ್ನಿಧಿಗಾದ. ಹೊಗೆಯ ತಾಪವ ತಣಿಸಲು ಗೈದ ದಕ್ಷ ಯಜ್ಞ, ದುರಾಗ್ರಹದಿ ಗೈದ ದಕ್ಷ ಯಜ್ಞ, ದುರಾಗ್ರಹದಿ ಗೈದ ದಕ್ಷ ಯಜ್ಞ. ಸರ್ವೇಶ್ವರನ ಮೇಲೆ ಹಗೆ ತೀರಿಸಲೆಂದುಕೊಂಡು ದಕ್ಷ ಪ್ರಜೇಶ್ವರನು ಗೈದ ಈ ಮಹಾನ್ ಯಾಗ ನಿರೀಶ್ವರ ಯಾಗವಾಗಿತ್ತು. ಲೋಕದ ಸಮಸ್ತ ಜನರಿಗೂ ಅಲ್ಲಿಗೆ ಬರಲು ಆಹ್ವಾನವಿದ್ದರೂ ತನ್ನ ಸುತೆ ಸತಿದೇವಿ ಹಾಗೂ ಅವಳ ಪತಿಯಾದ ಕೈಲಾಸೇಶನನ್ನು ಮಾತ್ರ ದಕ್ಷ ಪ್ರಜಾಪತಿ ಆ ಸಭೆಗೆ ಆಹ್ವಾನಿಸಲಿಲ್ಲ. ಆದರೆ ಬೆಟ್ಟದ ತಪ್ಪಲಿನಲ್ಲಿ ವಿಹಾರಗೈಯುತ್ತಿದ್ದ ದಾಕ್ಷಾಯಿಣಿ ಬಾಗಿನ ಹಿಡಿದುಕೊಂಡು ಹಿಂಡು ಹಿಂಡಾಗಿ ಬರುತ್ತಿರುವ ಸುಮಂಗಲಿಯರನ್ನು ದಕ್ಷಿಣೆ ಭಕ್ಷಣೆಯಿಂದ ಸಂತೃಪ್ತರಾದ ವಿಪ್ರಶ್ರೇಷ್ಠರನ್ನು ಕಂಡವಳೆ ಓಡೋಡಿ ಬಂದು ಅವರಿಂದ ಯಾಗ ವಿವರವನ್ನರಿತು ಓಡೋಡಿ ಕೈಲಾಸಕ್ಕೆ ಬಂದು ಚಂದ್ರಶೇಖರನ ಚರಣಗಳಲ್ಲಿ ಪೊಡಮೊಟ್ಟಳು. ಹೇ ನಾಥ ಶಂಕರ ಗಂಗಾಧರ ಸರ್ವೇಶ್ವರ ಶಿವಶಂಕರ ಎನ್ನ ಪಿತಗೈದಿರುವ ಯಾಗದಲ್ಲಿ ನಲಿಯುವುದಕ್ಕೆ ಬೇಗ ಹೋಗೋಣ ಶಿವನೇ. ಎನ್ನ ಪಿತಗೈದಿರುವ ಯಾಗದಲ್ಲಿ ನಲಿಯುವುದಕ್ಕೆ ಬೇಗ ಹೋಗೋಣ ಶಿವನೇ. ಶಂಕರನೇ ಬೇಗ ಹೋಗೋಣ ಶಿವನೇ. ಅವಸರದಲ್ಲಿ ನಮಗೆ
ಪಿತಗೈದಿರುವ ಯಾಗದಲ್ಲಿ ನಲಿಯುವುದಕ್ಕೆ ಬೇಗ ಹೋಗೋಣ ಶಿವನೇ, ಬೇಗ ಹೋಗೋಣ ಶಿವನೇ, ಬೇಗ ಹೋಗೋಣ ಶಿವನೇ. ಹೇ ಶಿವನೇ, ಹೇ ಭವನೇ, ಹೇ ಮೃತ್ಯುಂಜಯನೇ, ನನ್ನ ಪಿತಗೈಯುತ್ತಿರುವ ಆ ಮಹಾನ್ ಯಾಗದಲ್ಲಿ ಭಾಗಿಯಾಗಲು ಈ ಕ್ಷಣವೇ ಹೋಗೋಣ ಎಂಬುದಾಗಿ ದಾಕ್ಷಾಯಿಣಿ ಒತ್ತಾಯಿಸಿದರೆ ಪರಮೇಶ್ವರನು ನಗುತ್ತಾ, ದಾಕ್ಷಾಯಿಣಿ, ಆ ಸಮಾರಂಭಕ್ಕೆ ಆಮಂತ್ರಣವಿದೆಯೇ? ಪ್ರೀತಿಯ ಒಕ್ಕಣೆ ನಿಮಂತ್ರಣವೂ ಇದೆಯೇ? ಆ ಸಮಾರಂಭಕ್ಕೆ ನಮಗೆ ಆಮಂತ್ರಣವಿದೆಯೇ? ಪ್ರೀತಿಯಿಂದ ಬರೆದು ಆ ಸಮಾರಂಭಕ್ಕೆ ಬರಬೇಕು ಎಂಬುದಾಗಿ ಕಳುಹಿಸಿದ ನಿಮಂತ್ರಣವೂ ಇದೆಯೇ? ಆಮಂತ್ರಣವಿರದ ಸಮಾರಂಭಕ್ಕೆ ಗಮನ ಮರಣಕ್ಕಿಂತಲೂ ಅವಮಾನ. ಆಮಂತ್ರಣವಿರದ ಸಮಾರಂಭಕ್ಕೆ ಗಮನ ಮರಣಕ್ಕಿಂತಲೂ ಅವಮಾನ ಎಂಬುದಾಗಿ ಎಷ್ಟೇ ಬುದ್ಧಿ ಹೇಳಿದರೂ ಒಪ್ಪದ ದಾಕ್ಷಾಯಿಣಿ ತನ್ನ ತಂದೆ ತಾಯಿಯರನ್ನು ನೋಡಬೇಕು, ತನ್ನ ಸ್ನೇಹಿತರ ಜೊತೆ ಪ್ರೀತಿಯ ಮಾತನ್ನಾಡಲು ಹವಣಿಸಿ ಪರಮೇಶ್ವರನು ಬೇಡವೆಂದರೂ ಒಪ್ಪದೆ ಕೈಲಾಸಗಿರಿಯನ್ನಿಳಿದು ದಕ್ಷನಗರಿಗೆ ಬಂದೇ ಬಿಟ್ಟಳು. ದೂರದಿಂದ ಯಜ್ಞವಾಟಿಕೆಯನ್ನು ಕಂಡ ದಾಕ್ಷಾಯಿಣಿ ಪುಳಕಿತಳಾದಳು. ಹೋಮದಾಳದಿಂದ ಮೇಲೆದ್ದ ಧೂಮವು ಅಲೆ ಅಲೆಯಾಗಿ ಆಗಸವನ್ನು ಮುಸುಕಿ ತನ್ನನ್ನು ಸ್ವಾಗತಿಸುತ್ತಿದೆಯೋ ಎಂಬುದಾಗಿ ಭಾಸವಾದಾಗ ಮೈ ಮರೆತ ದಾಕ್ಷಾಯಿಣಿ ನೇರವಾಗಿ ಯಜ್ಞವಾಟಿಕೆ ಒಳಹೊಕ್ಕು ಯಜ್ಞ ದೀಕ್ಷಿತನಾಗಿ ಕುಳಿತಿದ್ದ ತನ್ನ ತಂದೆ ದಕ್ಷ ಪ್ರಜಾಪತಿ ಬಳಿ ಬಂದಳು. ಆನಂದೋತ್ಸಾಹ ಸಂಭ್ರಮದಿಂದ ಅಪ್ಪಾಜಿ ಎಂದು ಪ್ರೀತಿ ಅಕ್ಕರೆಯಿಂದ ಕರೆದರೆ ಇವಳನ್ನು ಕಂಡ ದಕ್ಷ ಪ್ರಜೇಶ್ವರ ಕುಪಿತನಾಗಿ, ಎಲೆ ಹೆಣ್ಣೆ ನೀನೇಕೆ ಬಂದೆ, ಎಲೆ ಹೆಣ್ಣೆ ನೀನೇಕೆ ಬಂದೆ, ಅರಿಯೆ ನಾನಿಜವಾಗಿ ಯಾರು ನಿನ್ನಯ ತಂದೆ ಕುರಿಯ ಮರಿಯಂತೆ ಬಂದೆ ಚೆನ್ನ ಮುಂದೆ, ಎಲೆ ಹೆಣ್ಣೆ ನೀನೇಕೆ ಬಂದೆ. ನೀ ಎನ್ನ ಮಗಳಲ್ಲ, ನಿನಗಿಗಳು ತಾಯಲ್ಲ, ಎನಗೂ ನಿನಗೂ ಆವ ಸಂಬಂಧವಿಲ್ಲ. ನೀ ಎನ್ನ ಮಗಳಲ್ಲ, ನಿನಗಿಗಳು ತಾಯಲ್ಲ, ಎನಗೂ ನಿನಗೂ ಆವ ಸಂಬಂಧವಿಲ್ಲ. ಆ ದುರಭಿಮಾನಿ ದುರ್ಛಟಿಯ ಮಡದಿಯು ನೀನು, ಆ ದುರಭಿಮಾನಿ ದುರ್ಛಟಿಯ ಮಡದಿಯು ನೀನು, ನಿನಗೆ ನಾನೀಡನು ಆತಿಥ್ಯವನ್ನು. ಎಲೆ ಹೆಣ್ಣೆ ನೀನೇಕೆ ಬಂದೆ, ನೀನೇಕೆ ಬಂದೆ, ನೀನೇಕೆ ಬಂದೆ, ಎಲೆ ಹೆಣ್ಣೆ ನೀನಾರೆಂದೇ ನಾನರಿಯೆ, ನಮಗೂ ನಿನಗೂ ಅದಾವ ಸಂಬಂಧವಿಲ್ಲ. ಇಲ್ಲಿರುವವರು ಯಾರೂ ನಿನ್ನ ಸಂಬಂಧಿಕರಲ್ಲ. ನೀನು ಆ ಭೂತನಾಥನಾದ ದುರ್ಜಟಿಯ ಮಡದಿ. ಆ ದುರ್ಜಟಿಗೂ ನಮಗೂ ಅದಾವ ಸಂಬಂಧವಿಲ್ಲ. ಹೊಲಸು ನಾರುವ ಮುದುಕ, ಸ್ಮಶಾನದಲ್ಲಿ ವಾಸಿಸುವ ತಿರುಕ, ಶಿರದಲ್ಲಿ ಚಂದ್ರ, ಕಂಠದಲ್ಲಿ ನಾಗೇಂದ್ರನನ್ನು ಧರಿಸಿದ ಆ ವಿಕಾರಿ, ಮೈಗೆ ಭಸ್ಮ ಲೇಪಿಸಿಕೊಂಡು ಚರ್ಮಾಂಬರ ತೊಟ್ಟ ಆ ವಿಕಾರಿಯ ಸತಿಯಾದ ನಿನಗೆ ಇಲ್ಲಿ ಆದರವೂ ಇಲ್ಲ, ಆತಿಥ್ಯವೂ ಇಲ್ಲ. ನಡೆ ನಡೆ ಇಲ್ಲಿಂದ. ಎಂಬಿ ನಿಷ್ಠುರವಾದ ಮಾತುಗಳನ್ನು ಕೇಳಿದಾಗ ದಾಕ್ಷಾಯಿಣಿ ಕುಕ್ಕಿ ಕುಂದಿಯೇ ಹೋದನು. ಅಯ್ಯೋ, ಎಂಥ ಮಾತುಗಳನ್ನು ಕೇಳಬೇಕಾಯಿತು. ಹೇ ನಾಥ, ನಿಮ್ಮ ಬುದ್ಧಿಯ ಮಾತುಗಳನ್ನು ಕೇಳದೆ ಜಿದ್ದಿನಿಂದ ಮುದ್ದಿನ ಸಂಬಂಧಿಕರನ್ನು ಮುದ್ದಿಸುವ ಆಸೆಯಿಂದ ಬಂದ ನನಗೆ ತಕ್ಕ ಶಾಸ್ತಿ ಆಯಿತು ಸರ್ವೇಶ, ತಕ್ಕ ಶಾಸ್ತಿ ಆಯಿತು. ಅಯ್ಯೋ, 3 ಲೋಕದ ಪತಿಯಾದ ನನ್ನ ಪತಿ ಪಶುಪತಿ ಪರಮೇಶ್ವರನಿಗೆ ಇಂಥ ಹೀಯಾಳಿಕೆ ಅವಮಾನವಾಯಿತೆ. ಇದಕ್ಕೆ ನಾನೇ ಕಾರಣನಾಗಿ ಬಿಟ್ಟೇನೆ. ಇಲ್ಲ, ಪತಿನಿಂದಾಶ್ರಮದಿಂದ ಅಪವಿತ್ರಗೊಂಡ ಈ ದೇಹ ಅದೆಂದು ಕೈಲಾಸೇಶನ ಸನ್ನಿಧಿ ಸೇರದು. ಪಿತನ ತುಚ್ಚೀಕಾರದ ನುಡಿಗಳಿಂದ ಮಲಿನಗೊಂಡ ಈ ದೇಹವನ್ನು ಇಲ್ಲೇ ತ್ಯಾಗ ಮಾಡುವೆ ಎಂದವಳೆ ಯೋಗಾಗ್ನಿಯಿಂದ ಅಗ್ನಿಗುಂಡವನ್ನು ನಿರ್ಮಿಸಿ ಧಗ ಧಗನೆ ಉರಿವ ಬೆಂಕಿಯ ನಡುವೆ ಲಂಘಿಸಿ ಜಗವೆಲ್ಲ ಬೆರಗಾಗಿ ಬಾಯ್ಬಿಟ್ಟು ನೋಡುತ್ತಿರ ಭುಗಿಲೆತ್ತ ಬೆಂಕಿಯಲ್ಲಿ ಉರಿದಳ ಸಾಧ್ವಿ.
ಕರ್ಪೂರದ ಬೆಟ್ಟಕ್ಕೆ ಕಿಚ್ಚಿಟ್ಟರೆ ಬೊಟ್ಟಿಡಲು ಬೂದಿಯು ಉಳಿಯದು ಎಂಬಂತೆ ಸತೀದೇವಿಯ ದೇಹ ಯೋಗಾಗ್ನಿಯಲ್ಲಿ ದಹಿಸಿ ದಗ್ಧವಾದಾಗ ಚತುರ್ಲೋಕವೇ ಕಂಪಿಸಿತು. ಯಜ್ಞವಾಟಿಕೆಯಲ್ಲಿ ಹಾಹಾಕಾರವೆದ್ದಿತು. ಇದು ಈ ಯುಗ ಕಂಡ ಘೋರ ವಿದ್ಯಮಾನ ಎಂಬುದಾಗಿ ಸಿದ್ಧ ಸಾಧಕರು ಹಲುಬಿದರು. ನಡೆದ ವಿಚಾರವೆಲ್ಲ ತಿಳಿಯುತ್ತಲೇ ಕೈಲಾಸೇಶ ಕ್ರುದ್ಧನಾದ. ಅವನ ಕಣ್ಣಾಳಿಗಳು ಗಿರಗಿರನೆ ತಿರುಗಿದವು. ದೇಹ ಕಂಪಿಸಿತು. ಅವಡು ಕಚ್ಚಿ ಕಣ್ಣೀರ ಧಾರೆ ಹರಿಸಿ ಮಮತೆಯ ಮಡದಿ ಸತಿದೇವಿಯ ವಿರಹ ದುರಿಯಿಂದ ತತ್ತರಿಸಿ ಈ ಕೃತ್ಯಕ್ಕೆ ಕಾರಣನಾದ ದಕ್ಷ ಪ್ರಜೇಶ್ವರನನ್ನು ಕತ್ತರಿಸುವೆ ಎಂಬುದಾಗಿ ಘಂಟಾಘೋಷವಾಗಿ ಬಿತ್ತರಿಸುತ್ತಾ ಏಕಪಾದದಲ್ಲಿ ನಿಂತು ರೌದ್ರ ತಾಂಡವವನ್ನೇ ಆಡತೊಡಗಿದ. ಕ್ರೋಧದಲ್ಲಿ ನರ್ತಿಸಿದನ ಸತಿಗೆರಗಿದ ಕಟುಘೋರವ ಗಮನಿಸಿ ಕ್ರೋಧವೇ ಹುಂಕರಿಸುತ್ತ ಕ್ರೋಧದಲ್ಲಿ ನರ್ತಿಸಿದನ. ಏಕಪಾದದಲ್ಲಿ ನಿಂತು ಶಂಕರ ಏಕಪಾದದಲ್ಲಿ ನಿಂತು ಶಂಕರ ಕ್ರೋಧದಲ್ಲಿ ನರ್ತಿಸಿದನು. ಸತಿಗೆರಗಿದ ಕಟುಘೋರವ ಗಮನಿಸಿ ಕ್ರೋಧಾವೇಶದಿ ಹುಂಕರಿ ಕ್ರೋಧದಲ್ಲಿ ನರ್ತಿಸಿದನು. ಪಟ ನುರುಳಲು ಗ್ರಹ ತಾರೆಗಳು ಘಟಿಸಲು ಉಲ್ಕಾಪಾತಗಳು. ಪಟ ನುರುಳಲು ಗ್ರಹ ತಾರೆಗಳು ಘಟಿಸಲು ಉಲ್ಕಾಪಾತಗಳು. ಕ್ರೋಧದಲ್ಲಿ ನರ್ತಿಸಿದನು. ಸತಿಗೆರಗಿದ ಕಟುಘೋರವ ಗಮನಿಸಿ ಕ್ರೋಧಾವೇಶದಿ ಹುಂಕರಿ ಕ್ರೋಧದಲ್ಲಿ ನರ್ತಿಸಿದನ. ಮೃಡಹರನು ಆ ಕ್ಷಣದಿ ಕ್ರೋಧದ ನರ್ತಿಸುತ್ತ ಹಿಡಿದು ಪಡೆದನು ಚೊಟೆಯ ಭುವಿಯ ಮೇಲಾಗ. ಒಡನೆಯ ಭುಗಿಲೆದ್ದು ಮೇಲೆದ್ದು ಬಂದನ ಸಿಡಿಲ ಮರಿ ಶಿವ ಕಂದ ವೀರಭದ್ರ. ಕ್ರೋಧಾವಿಷ್ಟನಾದ ಕೈಲಾಸೇಶ ಪ್ರಳಯ ಭೀಕರವಾದ ರೌದ್ರ ತಾಂಡವವನ್ನಾಡಿ ತನ್ನ ಜಟೆಯನ್ನು ಕಿತ್ತು ಭುವಿಗೆ ಅಪ್ಪಳಿಸಿದಾಗ ಆ ಜಾಗದಲ್ಲಿ ಬಲು ವಿಕಾರಿಯಾದ ಭಯಾನಕ ವ್ಯಕ್ತಿತ್ವದ ವೀರಭದ್ರ ಸ್ವಾಮಿಯ ಉದ್ಭವವಾಯಿತು. ಆ ಕೂಡಲೇ ಕಠೋರ ರೂಪದ ರಣಧೀರ ವೀರಭದ್ರನು ಶಿವಗಣಗಳನ್ನೊಡಗೂಡಿ ದಕ್ಷ ಪ್ರಜೇಶ್ವರನ ಯಜ್ಞವಾಟಿಕೆಯ ಒಳಹೊಕ್ಕು ಎದುರಾದ ಸಮಸ್ತ ಸೇನೆಯನ್ನು ಬಗ್ಗು ಬಡಿದು ದಕ್ಷ ಪ್ರಜೇಶ್ವರನನ್ನು ಅಟ್ಟಿಸಿಕೊಂಡು ಹೋಗಿ ಅವನನ್ನು ತೋಳಲ್ಲಿ ಬಂಧಿಸಿ ತನ್ನ ಕರಾಳದಿಂದ ಶಿರಚ್ಛೇದನ ಮಾಡಿ ಆ ರುಂಡವನ್ನು ಯಜ್ಞಕುಂಡಕ್ಕೆ ಬಿಸುಟ್ಟು ಕೈಲಾಸಕ್ಕೆ ಮರಳಿದ. ಈ ಪ್ರಕಾರವಾಗಿ ದುರಹಂಕಾರಿಯಾದ ದಕ್ಷ ಪ್ರಜೇಶ್ವರನಿಗೆ ತಕ್ಕ ಶಾಸ್ತಿ ಆಯಿತು. ಆದರೆ ನಡೆಯಬೇಕಾದ ಯಜ್ಞ ಕಾರ್ಯ ಸಮಾಪ್ತಿಗೊಳಿಸಬೇಕೆಂಬ ಹಂಬಲದಿಂದ ಶಿವನಾಜ್ಞೆಯಂತೆ ಶಿವಗಣಗಳು ಒಂದು ಮೇಕೆಯ ಶಿರವನ್ನು ಕಡಿದು ತಂದು ದಕ್ಷನ ರುಂಡಕ್ಕೆ ಜೋಡಿಸಿ ಅವನನ್ನು ಬದುಕಿಸಿ ಯಜ್ಞ ಕಾರ್ಯ ಸಮಾಪ್ತಿಗೊಳಿಸಿದರು. ಅಹಂಕಾರದ ಶಿರ ಎತ್ತಿ ಹೂಂಕರಿಸುತ್ತಿದ್ದ ದಕ್ಷ ಪ್ರಜೇಶ್ವರ ಪರಮೇಶ್ವರನನ್ನು ನಿರ್ಲಕ್ಷಿಸಿದ ಕಾರಣದಿಂದ ಅಹಂಕಾರದ ಶಿರ ಕಳೆದು ಮೇಕೆಯ ಶಿರ ಹೊಂದಿಕೊಂಡು ಮೇ 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 ಎನ್ನುತ್ತಾ ರುದ್ರ ಪಠಿಸುತ್ತಾ ತನಗೆ ತಾನೇ ಪ್ರಾಯಶ್ಚಿತ್ತ ಮಾಡಿಕೊಂಡನು. ಯಾರೇ ಆಗಿರಲಿ, ಎಂಥ ಶಕ್ತಿವಂತನಾಗಿರಲಿ, ಎಷ್ಟೇ ಬಲಾಢ್ಯನಿರಲಿ, ಎಷ್ಟೇ ಸಿರಿವಂತನಿರಲಿ, ನಾನು ಎಂಬ ಅಹಂಕಾರ ತಾಳಿ ಭಗವಂತನನ್ನು ನಿರ್ಲಕ್ಷಿಸಿದರೆ ಅವರಿಗೂ ದಕ್ಷ ಪ್ರಜೇಶ್ವರನಿಗಾದ ದುರ್ಗತಿಯೇ ಬಂದೊದಗುವುದಾದ್ದರಿಂದ ಸರ್ವಶಕ್ತನಾದ ಸರ್ವೇಶ್ವರನ ಮುಂದೆ ನಿಗೈದ ಅಭಿಮಾನ ಅದು ಗೌಣದಲ್ಲಿ. ಸರ್ವಶಕ್ತನಾದ ಸರ್ವೇಶ್ವರನ ಮುಂದೆ ನಿಗೈ ಅಭಿಮಾನ ಅದು ಗೌಣದಂಗೆ. ಕರ್ತೃತ್ವ ನಿನಗುಂಟು ಸ್ವಾಮಿತ್ವ ನಿನಗೆಲ್ಲಿ ಶರಣಾಗತನಾದೆ
ನಿರಹಂಕಾರಿಗಳಾಗಿ ಬಾಳಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮಗಿಲ್ಲಿ ಹರಿಕಥೆಯನ್ನು ಮಾಡಲು ಅವಕಾಶ ಕೊಟ್ಟಂತ ಬ್ರಹ್ಮಕಲಶ ಸಮಿತಿಯ ಎಲ್ಲ ಸದಸ್ಯರಿಗೂ ನಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹರಿಕಥೆಯನ್ನು ಕಲಿಸಿಕೊಟ್ಟ ಪೂಜ್ಯ ಗುರುಗಳಾದ ಶಮ್ನಾಡಿಗರವರಿಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ತಬಲಾ ಮತ್ತು ಹಾರ್ಮೋನಿಯಂನಲ್ಲಿ ಸಹಕರಿಸಿದವರಿಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರಿಗೂ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹರಿಕಥೆಯನ್ನು ಕಲಿಯಲು ಪ್ರೋತ್ಸಾಹ ನೀಡಿದಂತಹ ನಮ್ಮ ಹೆತ್ತವರಿಗೂ ಹಾಗೂ ನನ್ನ ಮನೆಯವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇಷ್ಟು ಹೊತ್ತು ಹರಿಕಥೆಯನ್ನು ಶ್ರದ್ಧೆಯಿಂದ ಕೇಳಿದ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕಥೆಗೆ ಮಂಗಳವನ್ನು ಹಾಡಲು ತಮ್ಮೆಲ್ಲರೂ ಅನುಮತಿಯನ್ನು ಕೋರುತ್ತಿದ್ದೇನೆ. ಹರಿ ಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪಾವನನ ಕೃಷ್ಣ 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 ಹರಿ ಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪಾವನನ ಪರದೈವವಾದಂಥ ಶ್ರೀರಂಗನಾಥನ ಪರದೈವವಾದಂಥ ಶ್ರೀರಂಗನಾಥನ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ದೇವರ ಪೂಜೆಯ ನೋಡುವ ಬಂದಿರು ಗೋಪಾಲ ಕೃಷ್ಣ ದೇವರ ಪೂಜೆಯ ಭೂಪಾರತಿಯರು ನೋಡುವ ಬಂದಿರೋ ಭೂಪಾರತಿಯರು ನೋಡುವ ಬಂದಿರೋ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಭೂಪಾರತಿಯರು ನೋಡುವ ಬಂದಿರೋ ಗೋಪಾಲ ಕೃಷ್ಣ ದೇವರ ಪೂಜೆಯ ದೇವರ ಪೂಜೆಯ ದೇವರ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಿನಾರಾಯಣ ವಿದಿತ ನಿವಾರಣ ಪರಮಾನಂದ ಸದಾಶಿವ ನಿರ್ಮಲ ಪಂಕಜನಪ್ರಿಯ ಪಂಕಜಲೋಚನ ನಾರಾಯಣ ತವ ದಾಸೋಹಂ. ಪಾವನರ ಮಾಂ ಪತಿತ 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 ಪಾವನರ करचरण कृतं वा कायजं कर्मजं वा श्रवणनयनजं वा मानसं वापराधं विहितम् अविहितं वा सर्वमेतत् क्षमस्व. जय जय करुणाब्धे श्री महादेव मंगलं भगवान् विष्णुः मंगलं मधुसूदन मंगलं देवकी पुत्रो मंगलं गरुडध्वज. सतो मा सद्गमय तमसो मा ज्योतिर्गमय मृत्योर्मामृतङ्गमय. ॐ शान्ति शान्ति शान्तिः. लक्ष्मी रमण गोविंद ಗೋವಿಂದ. ಶಂಕರ ನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ರಘುರಾಮಚಂದ್ರ ಮಹಾರಾಜ ಕಿ ಜೈ. ಜಗಜ್ಜನನಿ ಮಹಾಮಾಯಾ ಕಿ ಯುಗದೊಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ ಅಂತ ಹೇಳ್ತಾರೆ. ಹರಿನಾಮ ಸಂಕೀರ್ತನೆಯನ್ನು ಇದುವರೆಗೆ ಮಾಡಿ ಶಂಕರನಾರಾಯಣ ಸ್ವಾಮಿಯ ಸೇವೆಯನ್ನು ಮಾಡಿದಂತಹ ಕುಮಾರಿಯರಾದ ಅಭಿಜ್ಞಾ
ಮತ್ತು ಧನ್ಯಶ್ರೀ ಕೀರ್ತನಾ ಕುಟೀರ ಕುಂಬಳೆಯ ಶ್ರೀಮತಿ ಧನ್ಯಶ್ರೀ, ಕ್ಷಮಿಸಿ, ಕುಂಬಳೆಯ ಕೀರ್ತನಾ ಕುಟೀರದ ಶಿಷ್ಯೆಯರು, ಇವರಿಗೆ ಶಂಕರನಾರಾಯಣನು ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನು ಒದಗಿಸಲಿ, ಉತ್ತಮ ಹರಿಕೀರ್ತನಕಾರರಾಗಿ ಬೆಳಗಲಿ ಅಂತ ಹಾರೈಸ್ತಾ ಅವರನ್ನು ಗೌರವಿಸಲಿಕ್ಕೆ ಅಡಿಗಳು ವೆಂಕಟರಮಣ ಭಟ್ರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಶುಭವಾಗಲಿ.